ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ಸರ್ಕಾರದಲ್ಲಿ ನೇಮಕಾತಿ ಪರ್ವ. ಪೊಲೀಸ್ ಇಲಾಖೆಯಲ್ಲಿ 4656 ಹುದ್ದೆಗಳ ಭರ್ತಿಗೆ ಪೊಲೀಸ್ ಇಲಾಖೆ ಇದೀಗ ತಾನೇ ಅಧಿಸೂಚನೆಯನ್ನ ಪ್ರಕಟಿಸಲು ಮುಂದಾಗಿದ್ದು, ರಾಜ್ಯ ಸರ್ಕಾರದ ನಾನಾ ಇಲಾಖೆ ಸಂಸ್ಥೆಗಳಲ್ಲಿ ಅನುಮೋದಿತ ಹುದ್ದೆಗಳ ನೇಮಕಾತಿಗೆ ಹೊಸದಾಗಿ ಅಧಿಸೂಚನೆಗಳು ಹೊರಬೀಳಲಿತ್ತು. ಕಾರಣ, ಮೀಸಲಾತಿಯ ಕುರಿತಾದಂತಹ ಗಡುವು ಮುಕ್ತಾಯವಾಗಿದ್ದು, ಸುಮಾರು 18,000 ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಶೀಘ್ರದಲ್ಲಿಯೇ ಅಧಿಸೂಚನೆಯನ್ನ ಬೇರೆ ಬೇರೆ ಇಲಾಖೆಗಳಿಂದ ಹೊರಡಿಸಲು ಸಿದ್ಧವಾಗಿದ್ದು, ಅದರ ಪೈಕಿ 4656 ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲು ಪೊಲೀಸ್ ಇಲಾಖೆ ತಕ್ಷಣದಲ್ಲಿಯೇ ಅಧಿಸೂಚನೆಯನ್ನು ಹೊರಡಿಸಲು ಸಿದ್ಧವಾಗಿದೆ ಎಂದು ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿ ಮೂಲಗಳು ತಿಳಿಸಿವೆ. ಈಗಾಗಲೇ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಹಸಿರು ನಿಶಾನೆಯನ್ನ ತೋರಿಸಿದ್ದು, 4656 ಹುದ್ದೆಗಳ ಪೈಕಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ 20, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 1650, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 614, ವಿಶೇಷ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 2032, ಪೊಲೀಸ್ ಕಾನ್ಸ್ಟೇಬಲ್ 340. ಪೊಲೀಸ್ ಇಲಾಖೆಯ ಸೇವೆ ಸಲ್ಲಿಸಬೇಕೆಂಬ ಇಚ್ಛೆ ಉಳ್ಳಂತಹ ಅಭ್ಯರ್ಥಿಗಳು ಈ ಇಲಾಖೆಗೆ ಸಂಬಂಧಪಟ್ಟಂತೆ ದೈಹಿಕ ತರಬೇತಿಯನ್ನ ಹಾಗೂ ಪರೀಕ್ಷಾ ತರಬೇತಿಯನ್ನ ಇಂದಿನಿಂದಲೇ ಆರಂಭ ಮಾಡಿ ಶೀಘ್ರದಲ್ಲಿಯೇ ಅತಿ ಶೀಘ್ರದಲ್ಲಿಯೇ ಅಧಿಸೂಚನೆ ಹೊರಬೀಳುವಂತಹ ಸಾಧ್ಯತೆ. ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಳ್ಳಲಾಗಿದ್ದು, ನೇಮಕಾತಿ ಆರಂಭದ ದಿನಾಂಕ, ವೆಬ್ಸೈಟ್ ವಿಳಾಸ, ಪಠ್ಯಕ್ರಮ ಇವೆಲ್ಲವೂ ಹೊರಬೀಳುತ್ತಿದ್ದು, ಹಿಂದಿನ ನೇಮಕಾತಿಯಲ್ಲಿ ಇರುವಂತಹ ಪಠ್ಯಕ್ರಮವೇ ಇಲ್ಲಿಯೂ ಸಹ ಮುಂದುವರಿಯುತ್ತದೆ. ದೈಹಿಕ ಪರೀಕ್ಷೆಯು ಹಿಂದೆ ಇರತಕ್ಕಂತಹ ಮಾನದಂಡಗಳೇ ಇಲ್ಲಿ ಮುಂದುವರಿಯುತ್ತಿದ್ದಾವು. ಹಾಗಾಗಿ ಪೊಲೀಸ್ ಆಕಾಂಕ್ಷೆ ಉಳ್ಳಂತಹ ಅಭ್ಯರ್ಥಿಗಳು ಸಿದ್ಧತೆಯನ್ನ ಇಂದಿನಿಂದಲೇ ಆರಂಭ ಮಾಡಿ ಅಧಿಸೂಚನೆ ಹೊರಡಿಸಿದ ತಕ್ಷಣವೇ ತಮಗೆ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.